ಒಂದು ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಹಾಕೋದು ಬೇಡ. ರಾಗಿಯ ಅಂಬಲಿ ಥರನೇ ಆಗಿದೆ ನೋಡಿ. ಒಳ್ಳೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಸಿಕ್ಬಿಡುತ್ತೆ. ಅದಕ್ಕೆ ಹಾಕ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತು ನಾನು ಬೆಳಗ್ಗೆನೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಏನೇನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ಬಿಟ್ಟು. ಹಾಲು ಕಾಯಿಸಿ ರೆಡಿಯಾಗಿದೆ, ಅಂದರೆ ಎಲ್ರಿಗೂ ಕೊಟ್ಟು ಆಗಿದೆ, ನಾನು ಕುಡ್ದಾಗಿದೆ. ಇವತ್ತು ದೋಸೆ ಮಾಡೋದಕ್ಕೆ ನೋಡಿ ಹೆಂಚನ್ನು ಇಟ್ಕೊಂಡಿದ್ದೀನಿ ತಿಂಡಿಗೆ. ನೋಡಿ ದೋಸೆ ಎಲ್ಲ ರೆಡಿ ಆಗಿದೆ ತಿಂಡಿಗೆ. ನೋಡಿ ಮುದ್ದೆ ಉಳಿತು ಅಂತ ಅಂದರೆ ಏನು ಮಾಡ್ತೀರಾ ಎಲ್ಲರೂ? ಒಂದು ರೊಟ್ಟಿ ಮಾಡ್ಬೋದು, ಮತ್ತು ಇನ್ನು ಏನು ಮಾಡ್ಬೋದು? ಆರೋಗ್ಯಕರವಾಗಿ ನೈಸರ್ಗಿಕವಾಗಿ ನಮಗೆ ವಿಟಮಿನ್ಸ್ ಸಿಗಬೇಕು ಅಂತ ಅಂದರೆ ಉಳಿದಿರೋಂಥ ಮುದ್ದೆನಲ್ಲಿ ಒಂದು ಸೂಪರ್ ಆದಂತಹ ರಾಗಿ ಅಂಬಲಿಯನ್ನು ಕೂಡ ನಾವು ಮಾಡ್ಕೊಳ್ಬೋದು. ಮತ್ತೆ ಬೇಯಿಸ್ಬೇಕಾ? ಬೇಡ, ಬೇಯಿಸೋದು ಬೇಡ. ನಾನು ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ತೋರಿಸ್ತೀನಿ. ಇನ್ಮೇಲೆ ಯಾರೂ ಕೂಡ ಉಳಿದಿರೋ ಮುದ್ದೆನ ವೇಸ್ಟ್ ಮಾಡಬೇಡಿ. ರೊಟ್ಟಿ ಹಸಿಟ್ಟನ್ನು ಹಾಕಿ ರೊಟ್ಟಿಯನ್ನು ಮಾಡೋದು ಒಂದು ರೀತಿ, ಅದನ್ನು ಒಂದಿನ ತೋರಿಸ್ತೀನಿ. ಇದು ಕೂಡ ತುಂಬಾ ಒಳ್ಳೆಯದು, ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ ನಮಗೆ ಆರಾಮವಾಗಿ ಬಿ ಕಾಂಪ್ಲೆಕ್ಸನ್ನು ನಾವು ತಗೊಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ. ನೋಡಿ ಇಷ್ಟು ಮುದ್ದೆ ಇತ್ತು, ರಾಗಿ ಮುದ್ದೆ. ಇದನ್ನು ವೇಸ್ಟ್ ಮಾಡಬೇಡಿ, ಹಸುಕ್ಕೆ ಕೊಡಿ. ಇಲ್ಲ ಅಂತಂದರೆ ತುಂಬ ಫ್ರೀಯಾಗಿ ನಮಗೆ ವಿಟಮಿನ್ ಬಿ ಆರಾಮಾಗಿ ಸಿಗುತ್ತೆ, ಆಯಿತಾ? ಇದಕ್ಕೆ ನಾನು ನೋಡಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಮತ್ತು ಉಪ್ಪನ್ನು ಹಾಕ್ಕೊಳ್ತೀನಿ, ಹಾಗೂ ಇದಕ್ಕೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ. ಇದು ಕಾದಾರಿರೋಂಥ ನೀರು, ಬೆಚ್ಚಗಿದೆ. ಈ ನೀರನ್ನು ನಾನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಏನು ಮಾಡಬೇಕಂತ ಅಂದರೆ ಈ ಥರ ಮಾಡಿ ಕುಡಿಯೋದ್ರಿಂದ ನಮಗೆ ವಿಟಮಿನ್ ಬಿ ಏನಿದೆ ಅದು ಉಚಿತವಾಗಿ ಸಿಗುತ್ತೆ ನೋಡಿ, ಫ್ರೀನಲ್ಲಿ ಸಿಕ್ಬಿಡುತ್ತೆ. ಎಷ್ಟು ಒಳ್ಳೆಯದು. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಗ್ಗೆ ನೀವು ಹುಡುಕಿ ಏನಿದೆ ಅಂತ ಡಾಕ್ಟರ್ ಹತ್ರ ಕೇಳಿ, ಗೊತ್ತಾಗುತ್ತೆ. ತುಂಬಾ ಒಳ್ಳೆಯದು. ವಿಟಮಿನ್ ಬಿ ಬೇಕೇ ಬೇಕು. ಶರೀರದಲ್ಲಿ ಎಲ್ಲೂ ಯಾವುದೇ ರೀತಿಯ ಒಂದು ಊತ, ನೋವು ಏನೂ ಕಾಣಿಸ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಬಾಯನ್ನು ಕೂಡ ಬರಲ್ಲ. ಇದರಿಂದ ತುಂಬ ಉಪಯೋಗ ಇದೆ. ಫಸ್ಟ್ ಇದನ್ನೆಲ್ಲ ಕಲಿಸ್ಕೊಳ್ತೀನಿ ನಾನು. ನೋಡಿ ಈ ಥರ ಕಲಿಸ್ಬಿಡಿ. ಕೆಲವ್ರ ಮನೆಯಲ್ಲಿ ಈ ಬೆಳಗ್ಗೆ ಹೊತ್ತು ಈ ರೀತಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಮುದ್ದೆನ ರೆಡಿ ಮಾಡಿ ಇಡ್ತಾರೆ ನೈಟಲ್ಲಿ. ನೋಡಿ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನುಣ್ಣಗೆ ಕಲಿಸ್ಕೋಬೇಕು ಮಾತ್ರ. ನೋಡಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ನೋಡಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕೋದು ಬೇಡ. ಕಲಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಒಂದು ರಾಗಿಯ ಅಂಬಲಿ ಥರನೇ ಆಗಿದೆ ನೋಡಿ. ತುಂಬ ಒಳ್ಳೆಯದು. ಯಾಕಂದರೆ ಒಂದು ರಾತ್ರಿ ಅದನ್ನು ಮುದ್ದೆನ ಹಾಗೆ ಬಿಟ್ಟರೆ ಒಳ್ಳೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಸಿಕ್ಬಿಡುತ್ತೆ. ಈಗ ನಾನು ಈ ಗ್ಲಾಸ್ಗೆ ಹಾಕ್ಕೊಳ್ತೀನಿ. ನಡೀತಾ ಇದೆ ಅಲ್ವಾ, ಎದ್ದೊಳಕ್ಕಾಗಲ್ಲ ಅನ್ನಂಗಿರುತ್ತೆ. ಆದರೆ ನಾವು ಎದ್ದೊಳಕ್ಕಾಗಲ್ಲ ಅಂದರೆ ಎದ್ದೊಳಕ್ಕಾಗೋದೇ ಇಲ್ಲ. ಆದರೆ ಪ್ರತಿನಿತ್ಯ ಯಾವ ಸಮಯಕ್ಕೆ ನಾವು ಕೆಲಸ ಮಾಡ್ತೀವಿ ಆ ಸಮಯಕ್ಕೆ ಎದ್ದೇಳಲೇಬೇಕು, ಕೆಲಸ ಮಾಡಲೇಬೇಕು. ನಾವು ಗೃಹಿಣಿಯರು ಬೆಳಗ್ಗೆ ಎದ್ದು ಕೆಲಸ ಮಾಡಿಲ್ಲ ಅಂದರೆ ಯಾರಿಗೂ ತಿಂಡಿ ಎಲ್ಲ ವ್ಯವಸ್ಥೆ ಮಾಡೋದಕ್ಕಾಗೋದೇ ಇಲ್ಲ. ನೋಡಿ ಇವಾಗ ನಾನು ಇದನ್ನು ಕುಡಿತೀನಿ. ಸಪ್ಪೆ ಅನಿಸುತ್ತೆ, ಕುಡಿಯೋಕ್ಕಾಗಲ್ಲ ಅಂತ ಅಂದರೆ ಅದಕ್ಕೆ ನೀವು ಉಪ್ಪಿನಕಾಯಿನ ಕೂಡ ಇಟ್ಕೋಬೋದು, ಹಾಗೂ ಮೆಣಸಿನಕಾಯಿ ಕೂಡ ಇಟ್ಕೊಳ್ಬೋದು. ಬಾಳ್ಕದ ಮೆಣಸಿನಕಾಯಿ ಇಟ್ಕೊಳ್ಬೋದು. ಇದಕ್ಕೆ ಈರುಳ್ಳಿ ತಿಂತೀವಿ ಅಂತ ಅನ್ನೋರು ಈರುಳ್ಳಿ ಕೂಡ ಇಟ್ಕೊಂಡು ಇದಕ್ಕೆ ಇದ್ರ ಜೊತೆಗೆ ನೆಂಚ್ಕೊಂಡು ತಿನ್ಬೋದು.
ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಬಿ ಕಾಂಪ್ಲೆಕ್ಸ್ ತುಂಬಾ ಸಿಗುತ್ತೆ. ಬಿ ಕಾಂಪ್ಲೆಕ್ಸಿಂದ ಏನು ಪ್ರಯೋಜನ ಅಂದರೆ ಬಾಯಲ್ಲಿ ಹುಣ್ಣು ಬರೋದಿಲ್ಲ. ಅಷ್ಟೇ ಅಲ್ಲ, ಶರೀರದಲ್ಲಿ ಎಲ್ಲೂ ಯಾವುದೇ ಒಂದು ಗಾಯಗಳಿದ್ರೂ ಕೂಡ ವಾಸಿಯಾಗುತ್ತೆ. ಉರಿ ಊತ ಯಾವುದೂ ಬರೋದಿಲ್ಲ. ನರಮಂಡಲ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಮೆದುಳು ಯಾವಾಗಲೂ ಕೂಲಾಗಿರ್ತೀವಿ. ನಾವು ಯಾವಾಗಲೂ ಕೂಲಾಗಿರಬೇಕು ಅಂದರೆ ಬಿ ಕಾಂಪ್ಲೆಕ್ಸ್ ಇರಬೇಕಂತೆ. ಅದರಿಂದ ಈ ರೀತಿ ಉಳಿದಂತಹ ಮುದ್ದೆನ ವೇಸ್ಟ್ ಮಾಡಬೇಡಿ, ಯಾರೂ ವೇಸ್ಟ್ ಮಾಡ್ದೇ ಈ ರೀತಿ ಮಾಡಿ ಕುಡೀರಿ, ತುಂಬಾ ಒಳ್ಳೆಯದು. ಇವತ್ತು ಇಷ್ಟು ಚಿಕ್ಕ ವಿಡಿಯೋ ಆಗಿತ್ತು. ಇದರ ಒಂದು ಇನ್ಫಾರ್ಮೇಷನ್ ನಾನು ಕೊಡಬೇಕಾಗಿತ್ತು, ಭಾಳ ದಿವಸದಿಂದ ಕೊಟ್ಟಿರಲಿಲ್ಲ ನಾನು. ನಿನ್ನೆ ಮುದ್ದೆ ಮಾಡಿದ್ನಲ್ಲ, ಉಳ್ಕೊಂಡಿತ್ತಲ್ವ, ಉಳ್ಕೊಂಡ್ರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಬಹಳ ಬಹಳ ಬೆನಿಫಿಟ್ ಇದೆ. ಹೇಳಿದ್ನಲ್ಲ, ಉಚಿತವಾಗಿ ನಮಗೆ ಬಿ ಕಾಂಪ್ಲೆಕ್ಸ್ ಸಿಗಬೇಕು ಅಂದರೆ ಈ ಥರ ಮಾಡಬೇಕು. ಎಲ್ಲರೂ ಯಾರು ಕೂಡ ವೇಸ್ಟ್ ಮಾಡ್ದೇನೆ ಈ ಥರ ಮಾಡಿಕೊಂಡು ಕುಡೀರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆರೋಗ್ಯದ ಬಗ್ಗೆ ಬಹಳಷ್ಟು ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಕುಕ್ಕಿಂಗ್ ಜೊತೆಗೆ ಆರೋಗ್ಯ ಇರ್ಬೋದು, ಸೌಂದರ್ಯದ ಬಗ್ಗೆ, ಬ್ಯೂಟಿ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಕೂಡ ತಿಳಿಸ್ತಾ ಇರ್ತೀನಿ. ಇವತ್ತು ಈ ವಿಡಿಯೋನ ತೋರಿಸಿದ್ದೀನಿ. ಇದೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ಇಷ್ಟೊತ್ತರೆಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.